ಎಲ್ಲರಿಗೂ ಹಿರಿಯಣ್ಣ ನೀನು. ಹಾಗಿರುವಾಗ ಮೊದಲೇ ನೀನೇ ಕರೆಯುವ ಹಾಗೆ ನಾನು ಸೂಚಿಸ್ತಾ ಇದ್ದೆ. ಹಾಗಾದ್ರೆ ಸರೋವರದಲ್ಲಿ ಅಡಗಿದಂತಹ ಕೌರವೇಶವನ್ನು ನಾನು ಕರಿಬೇಕು. ಎಲ್ಲ ಕೌರವನೇ ಈ ಸಾಗರದಲ್ಲಿ ಸಾಗರವ ತಂತಿರುವ ಈ ಸರೋವರದಲ್ಲಿ ಅಡಗಿದ್ಯಾ? ಆವತ್ತು ಈ ಸಂಧಾನವನ್ನ ವಿಫಲಗೊಳಿಸಿದವ ನೀನು. ಸಂಧಾನವನ್ನ ವಿಫಲಗೊಳಿಸಿ ಸಂಗ್ರಾಮವನ್ನು ಆಹ್ವಾನಿಸಿದವನೇ ನೀನು. ಇವತ್ತು ಈ ನೀರಿನೊಳಗೆ ಅಡಗಿದ್ಯಾ? ಜಲ ಪ್ರಾಣಿಯ ಹಾಗೆ ಅಡಗಿದ್ಯಾ? ಸಮಂಜಸ ಅಲ್ಲ. ಮೇಲೆ ಬಾ. ಏನಾದ್ರೂ ಪರಿಣಾಮ ಆಯ್ತಾ? ಧರ್ಮರಾಯನ ಮಾತು ಧರ್ಮಕ್ಕೆ ಹೋಗಿ ಹಾಗಿದ್ರೆ ಚಂದ್ರವಂಶದಲ್ಲಿ ಬೆಳೆದಂತಹ ನೀನು ಚಂದ್ರನಂತೆ ಬೆಳಗಬೇಕಿತ್ತು. ನಮ್ಮ ಅಣ್ಣನಿಂದ ಪೆಟ್ಟು ತಿಂದು ಸರೋವರದಲ್ಲಿ ಅಡಗಿ ಕೂತಿದ್ದೀಯಾ? ಬಾ ಮೇಲೆ ಬಾ. ನಿನ್ನ ಎದುರಿಗೆ ಬಂದವ ನಾನು ಮಧ್ಯವ ಪಾಂಡವ ಅರ್ಜುನ. ಬರುವುದಿಲ್ವೇ? ಬಾ ಮೇಲೆ ಬಾ. ಈಗ ಎಲ್ಲಿ ಹೋಯಿತು ನಿನ್ನ ಬುದ್ಧಿಶಕ್ತಿ? ಮೋಸದಿಂದ ಅವಿತು ಕುಳಿತಿದೆಯಾ? ಬಾ ಮೇಲೆ. ನಕುಲನಾದಂಥ ನನ್ನಲ್ಲಿ ಸಿಲುಸೋಡು ಬಾ. ಪ್ರಯೋಜನವಾಗುವುದಿಲ್ಲ. ಇಂದು ಕುಲದಿ ಮುಟ್ಟಿ ಪ್ರಯೋಜನವೇ ಆಗಲಿಲ್ಲ. ಹಾಗಿದ್ರೆ ನಮ್ಮ ಮಾತು ಹಿತವೆನಿಸಿದೆ ಇವರದ್ದು. ನಾನೊಂದು ಪ್ರಯತ್ನ ಮಾಡ್ತೇನೆ.
ಆ ಶಬ್ದಕ್ಕೆ ಎಷ್ಟು ಅಗಾಧವಾದಂತ ಅರ್ಥವಿದೆ. ಅದೆಲ್ಲವೂ ವ್ಯರ್ಥವಾಗಿ ಹೋಯ್ತಲ್ಲ, ನಿರರ್ಥಕವಾಗಿ ಹೋಯ್ತಲ್ಲ ಎನ್ನುವಂತಹ ಬೇಸರ ಉಂಟಾಗುತ್ತದೆ. ಗೌರವ ಎಲ್ಲವೋ ಭಂಡರ ಚಂಡರ ಕುಲ ತಿಲಕ ನೀನು. ಯಾಕೆ ಹೇಳ್ತಾ ಇದ್ದೇನೆ? ಛಲದಂಕಮಲ್ಲ, ನಾನೇ ಸರ್ವಸ್ವ ಎನ್ನುವ ಹಾಗೆ ಛಲದಿಂದಲೇ ಇಷ್ಟರವರೆಗೆ ನೀನು ಜೀವನವನ್ನು ಸಾಗಿಸಿದ ಈ ಜಲದಲ್ಲಿ ಅಡಗಿ ಕುಳಿತಿದ್ದೀಯ. ಇದು ಸಾಮಾನ್ಯನಲ್ಲ ಎನ್ನುವುದನ್ನು ಭಾವಿಸಿ ಈಗ ಕರೆಯುತ್ತಾ ಇರುವವ ಯಾರು ಎನ್ನುವರ ಹಾಗೆ ಸರಿಯಾಗಿ ಆಲಿಸು. ಶ್ರೀಕೃಷ್ಣ ನಾನು. ಈ ಹಿಂದೆ ನನ್ನನ್ನು ಬಂಧಿಸುವುದಕ್ಕೆ ಬೇಕಾಗಿ ಅಂದಿನ ಸಭೆಯಲ್ಲಿ ನಾನು ಸಂಧಾನಕ್ಕೆ ನಾನು ಬಂದಾಗ ಏನು ಮಾಡಿದೆ? ಅಂದಿನ ದಿನದಲ್ಲಿ ನಿನ್ನ ಆಳುಗಳನ್ನು ಯಾರೂ ಬರಲಿಲ್ಲ ಕಟ್ಟುವುದಕ್ಕೆ. ಆದರೆ ಇಂದಿನ ದಿನದಲ್ಲಿ ನಾನು ಕರೀತಾ ಇದ್ದೇನೆ, ಎದ್ದೇಳು ಬಾ, ಹೋರಾಡು ನನ್ನಲ್ಲಿ. ಬಂದದ್ದು ಗುಳ್ಳೆ. ಹಾಗಿದ್ರೆ ಯಾರು ಕರೆದ್ರೆ ಅಲ್ಲಿಗೆ ಒಂದು ಶ್ವಾನದಿಂದಲೂ ಹೇಸಿಗೆಯಾಗಿ ವರ್ತಿಸುತ್ತಿದ್ದೀಯ. ಜಲಚರದಂತೆ ನೀರಿನಲ್ಲಿ ಹೆದರಿ ಅಡಗಿದ್ದೀಯ. ಬೇಡ ಬೇಡ, ನಿನ್ನನ್ನು ಅದರೊಂದಿಗೆ ಹೋಲಿಸಿ ಅದರ ಮರ್ಯಾದೆಯಾಗಿ ಕಳೆಯುವುದು ಕೆಲ ಗೌರವ. ನಿನಗೆ ನಾವು ಹೇಳಿದ ಮಾತು ಕೇಳುವುದಿಲ್ವೇನೋ? ವಜ್ರದಂತಹ ಗದೆಯಿಂದ ವೈಶಂಪಾಯನ ಸರೋವರವನ್ನು ತಿಳಿಸುತ್ತೇನಂತೆ.
ಹೊಡೆಯುತ್ತೇನೆ, ಯುದ್ಧಕ್ಕೆ ಬನ್ನಿ ಎಂಬುದಾಗಿ ಆಹ್ವಾನಿಸ್ತಾ ಇದ್ದೀನಿ. ಬನ್ನಿ ಬನ್ನಿ ಎಲ್ಲ ಬನ್ನಿ. ಒಂದು ನೀತಿ ಇದೆ, ನಿಯಮ ಇದೆ. ಓಹೋ, ನಾವು 5 ಜನರನ್ನು ನೋಟಿಗೆ ಯುದ್ಧ ಒಬ್ಬೊಮ್ಮೆ ಸಮಂಜಸ ಅಲ್ಲ, ಸಮಂಜಸ ಅಲ್ಲ. ಒಮ್ಮೆಗೆ ಬನ್ನಿ. 5 ಜನರಲ್ಲಿ ಹಾ. ಯಾರನ್ನಾರು ಒಬ್ಬರನ್ನ ಆಯ್ಕೆ ಮಾಡಿ. 5 ಜನ ಇದ್ದಾರೆ ಅಲ್ಲ? ನೀವು 5 ಜನ ಪಾಂಡವರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿ, ಒಬ್ಬರನ್ನು ಆಯ್ಕೆ ಮಾಡಬೇಕು. ಅವರೊಂದಿಗೆ ಕಾಡಾಕಾಡಿ ಯುದ್ಧವನ್ನ ಮಾಡಿದಾಗ ಹಾ ಅದರಲ್ಲಿ ಯಾರು ಜಯಶಾಲಿಗಳಾಗ್ತಾರೋ, ನಾವು ಜಯಶಾಲಿಗಳಾದ್ರೆ ನಮಗೆ ಹಾ ಅಧಿಕಾರ, ಹ್ಮ್ ನೀನು ಜಯಶಾಲಿ ಆದ್ರೆ ನಿನಗೆ ಅಧಿಕಾರ. ಹಾ ನಾವು ಕನ್ನಡಕ್ಕೆ ಹೋಗ್ತೇವೆ. ಹಾ. ಆದ್ದರಿಂದ ಈ ನಿಯಮಕ್ಕೆ ಬದ್ಧನಾಗಿ ಹಾ. ಒಬ್ಬರನ್ನ ಆಯ್ಕೆ ಮಾಡಿಕೊಳ್ಳುವುದು ನಿನಗೆ ಬಿಟ್ಟದ್ದು. ಈ ನೀವು 5 ಮಂದಿಗಳು ಹಾ. ಅವರಲ್ಲಿ ಒಬ್ಬರಲ್ಲಿ ಯುದ್ಧ. ನಾನು ಅದೇ ಯುದ್ಧಕ್ಕೆ ನೀನಿದ್ದೀಯ. ನಾನು ಸಿದ್ಧನಿದ್ದೇನೆ. ಧರ್ಮಜ ಧರ್ಮಾನಂದರ ಕೌರವೇಶ್ವರ ಯುದ್ಧಕ್ಕಾಗಿ ನೀನು ಕರಿ. ಯಾರನ್ನು ಕರಿಬೇಕು? 5 ಜನರಲ್ಲಿ ಒಬ್ಬರೊಂದಿಗೆ. ಒಬ್ಬರಲ್ಲಿ ಸೋತ್ರೆ ನೀನೇನು ಮಾಡ್ತಿ? ಹ. ಯುದ್ಧ ಮಾಡಿ ನೀನೇ ಸೋತ್ರೆ ನಾವು ಕನ್ನಡಕ್ಕೆ ಹೋಗುವ. ನಿನಗೆ ಈ ಕಾಡಿಗೆ ಹೋಗುವ ಚಟ ಇನ್ನೂ ಬಿಡ್ಲಿಲ್ಲ ಅವರು. ಏ ಧರ್ಮರಾಯ, ನೀನು ಯುದ್ಧಕ್ಕೆ ಎಲ್ಲಿಯಾದ್ರೂ ಧಾರ್ಮಿಕ ಭಾಷಣ ಇದ್ದರೆ ಹೇಳಲಿಕ್ಕಾಗಿದ್ದೀನಿ. ಹಾಗಲ್ಲ, ಹೀಗೆ ಅದು ಬಿಟ್ರೆ ಬೇರೆ ಯಾವುದಕ್ಕೂ ಆಗ್ಲಿಕ್ಕಿಲ್ಲ. ಮತ್ತೆ ಅವ ಮಧ್ಯಮ ಅಡ್ಡವ ಅರ್ಜುನ ಗಾಂಡೀವಿ ಕೋದಂಡ 3 ಲೋಕದ ಗಂಡ ಹೇಳಲಿಕ್ಕೆ ಭಾರಿ ಮಾತಾಡ್ತಾರ. ಬಿಲ್ಲು ಹಿಡಿದ ಯುದ್ಧಕ್ಕೆ ಆದಿತಾ ಇಲ್ಲ. ಊರ್ವಶಿಯ ಶಾಪದ ತಟ್ಟಿದಂತ ಪಾಪದ ಮಗು ಸಣ್ಣವ. ಅವ ಯಾಕೆ ಸುಮ್ಮನೆ ಬೇಡವಾ? ಅವನಿಗೆ ಸಣ್ಣವನಾದ. ಮತ್ತೆ ಯಾರು? ನಕುಲ ಸಹದೇವ. ಇವರಿಬ್ಬರು ಹೇಳಲಿಕ್ಕೆ ಹೇಳ್ತಾರೆ. ಇಬ್ಬರು ಒಂದೊಂದಾಗಿ ಒಂದು ರಥದಲ್ಲಿ ನಿಂತ್ರೆ ಎದುರಿಸುವವರಿಲ್ಲ. ಒಮ್ಮೆ ಅವನ ನಕುಲ ಸಣ್ಣ ಮಟ್ಟಿಗೆ ಶಾಪ ಎಲ್ಲ ಪ್ರತಿಜ್ಞೆ ಎಲ್ಲ ಮಾಡಿದ್ರಂತೆ. ಒಂದ್ರೆ ಆ ಧೃತರಾಷ್ಟ್ರನ ಮಕ್ಕಳಲ್ಲಿ ಹಲವರನ್ನು ಕೊಡುತ್ತೇನೆ. ಒಂದದ್ದೆಲ್ಲ ಭೀಮನಿ. ಇವನ ಭಾಷೆ ಏನಾಯ್ತು? ಅಲ್ಲೇ ಬಂದೇ ಆಯ್ತು ಅಲ್ವಾ? ಯಾರು ಆಗ್ಲಿಕ್ಕಿಲ್ಲ. ಅರ್ಜುನ ಬೇಡ, ನಕುಲ ಸಹದೇವರು ತಿನ್ನರು. ನೀನು ಸಣ್ಣ ಆಗ್ಲಿಕ್ಕಿಲ್ಲ. ಯಾರಿಲ್ವ? ಅವ ನೋಡು, ಅವನೊಬ್ಬ ಇದ್ದಾನೆ ಭೀಮಸೇನ. ಅವನಿಗೆ ಎದೆಗೆ ಎದೆ ಕೊಟ್ಟು, ಭುಜಕ್ಕೆ ಭುಜ ಕೊಟ್ಟು
ಗದೆಗೆ ಗದೆಯನ್ನಿಟ್ಟು ಗದ ಯುದ್ಧ ಮಾಡ್ಲಿಕ್ಕೆ ಅವಾದಿತ್ತು. ಕಳಿಸು, ಅವನನ್ನು ಕಳಿಸು. ಆಗ್ಬೋದಾ? ಅವಾದಿತ್ತು ಅವನೇ ಯಾಕೆ? ಯಾಕೆ ಗೊತ್ತುಂಟಾ? ಭಾಷೆ ಯುದ್ಧಕ್ಕೆ ಭೀಮಸೇನನ್ನೇ ಆಯ್ಕೆ ಮಾಡಿದ್ದು ಯಾಕೆ? ಬಲವಾದಂತಹ ಕಾರಣ ಉಂಟು. ಹಲವು ಬಾರಿ ಅವ ಆಡಿದ್ದಿದೆ. ಹೆಚ್ಚು ಯಾಕೆ ತನ್ನ ಹೆಂಡತಿಗೆ ಭಾಷೆಯನ್ನೇ ಇಚ್ಚಿದ್ದಾನೆ. ನನ್ನ ಗದಾ ದಂಡದಿಂದ ಅವನ ತೊಡೆಯನ್ನು ಎಷ್ಟು ಮುಗ್ದಾನೆ. ಮುರಿಯುವುದಕ್ಕೆ ಬೇಕಾದಷ್ಟು ಅವಕಾಶ ಸಿಕ್ಕಿದ್ರು ಸಫಲನಾಗಲಿಲ್ಲ. ಅವಕಾಶ ಸಿಕ್ಕದೆ ಸೋತದ್ದು ಅಂತಾಗಬಾರ್ದಲ್ಲ. ಅವನನ್ನು ಬಿಟ್ಟು ಯುದ್ಧಕ್ಕೆ ಕಳುಹು, ಭಾಷೆಯನ್ನು ಪೂರೈಸಿಕೊಳ್ಳಲಿ. ಬಾ, ನೋಡೋಣ. ನೋಡಿ ಗುರುಗಳೇ, ಅವರ 5 ಮಂದಿ, ಒಬ್ಬ 11 ಲಕ್ಷ ಹಿಡಿಯಲ್ಲಿ ಕೆಲವೇ ಕೆಲವು, ನಾನು ಒಬ್ಬನೇ ಒಬ್ಬನೇ ಅವ ಮಾಡಿದ್ದು, ಅವ ಮಾಡಿದ್ದು. ಅವಸರವೇ ಅಪಘಾತಕ್ಕೆ ಕಾರಣ ಆಗುತ್ತಾ? ಈ ಉಂಟದ ಮಾತ್ರ ಹೌದಾನೆ, ಒಬ್ಬನೇ ಅಂದ್ರೆ ಸತ್ತೋಗಿದ್ರೆ ಅದೇ ಸಾಯುವಾಗ ಅವ ಭೀಮನಿಗಾದ್ರೂ ಅವನಿಗೆ ಸಾಯಿ ಹೋಗಿದ್ದಲ್ಲ, ಯಾರಿಗಾದ್ರೂ ಒಬ್ಬರಿಗೆ ಸಾಯಿ ಹೋಗಿದ್ದಲ್ಲ. ಸರಿಯಾಗಿ ನೋಡು ನೀನು, 5 ಜನ, 5 ಜನ ಇವರು ಸಾಕು ನನಗೆ. ಈಗ ನೀನು ಸಿಟ್ಟುಕೊಂಡದ್ದು ಯಾಕೆ? ಸೋಲಲ್ಲ ಅವರಿಗೆ, ಒಬ್ಬನೇ ಇದ್ದಾನೆ ಎನ್ನುವ ಹಾಗೆಲ್ವೇ? ಹೌದು, ಯಾವುದಕ್ಕೂ ಧರ್ಮ ವಿಜಯ ಆಗುತ್ತದೆ ಎನ್ನುವಂತಹ ಬಹು ನಿರೀಕ್ಷೆ. ಹಾಗಾದ್ರೆ ಹಾಗಲ್ಲ, ಇನ್ನು ನಿರ್ಣಾಯಕ ಯುದ್ಧ ಆಗ್ಬೇಕು. ನಿರ್ಣಾಯಕ ಹೌದು. ಅದೊಂದು ಕೆಲಸ ಮಾಡುದು ಕೃಷ್ಣ, ಕೌರವನ ತೊಡೆಗೆ ಭೀಮ ಹೊಡಿಬಾರದು. ಹೇಗೆ? ಕೌರವನ ತೊಡೆಗೆ ಭೀಮ ಹೊಡಿಬಾರದು, ಭೀಮನ ತಲೆಗೆ ಕೌರವ ಹೊಡಿಬಾರದು. ಇದು ಧರ್ಮ ಇಲ್ಲ.
ಆದೀತಲ್ವಾ? ಧರ್ಮ ಯುದ್ಧ ಅದಾದೀತು. ಅಲ್ಲ, ಅವನ ತಲೆಗೆ ನಾನು ಹೊಡೆಯುವುದು. ಆದಿ ನಾನಲ್ಲಿ ಹಾ. ಯುಗುದು. ನೋಡೋಣ ನೋಡೋಣ. ಯುದ್ಧ ಮಾಡು ಹೇಳಿದೆ ನೀನು. ಕೊನೆಗೆ ನಿಮ್ಮಲ್ಲಿ ಬಲಾನ್ವಿತನಾದಂತಹ ಒಬ್ಬನನ್ನು ಆಯ್ಕೆ ಮಾಡಿ ಭೀಮನನ್ನು ಕಳುಹಿಸಿದ್ದೀನಿ. ನೋಡ ಒಳಗಿದ ಚಂದ ನೋಡ. ರೂಢಿಯಲ್ಲಿ ಅನಿಲಜ ಬಿದ್ದ ಚಂದ ಎದ್ದಿರುವ ನೀರೊಮ್ಮೆ ನೋಡ. ಧರ್ಮರಾಯ ಬಾರ ನೋಡ ಚಂದ ನೋಡ. ಅವ ಮಾತಾಡಿದ ಏ ಮಾತ ಮೂರು ಲೋಕದ ಗಂಡ ನೀನು, ದಶನಾಮಾಂಕಿತ ಮಹಾಬಲಾನ್ವಿತ. ನೋಡ ಗಂಡನನ್ನು ಕೊಂದೆ ನೋಡ. ಇನ್ನು ಅನ್ನ ಸ್ನೇಹಿತ ಬಲಶಾಲಿ ಶತಗಜ ತ್ರಾಣಿ ನೋಡ ಚಂದ ನೋಡ. ಅವ ನೋಡುವುದಿಲ್ಲ, ಮುಖ ತಿರುಗಿಸ್ತಾನೆ. ಏ ನಕುಲ ಸಹದೇವ ಪ್ರಪಂಚದಲ್ಲಿ ಭಾರಿ ಶಕ್ತಿಶಾಲಿಗಳಂತೆ, ಏಕರಥಾರೂಢರಾಜೆ. ಹರಿಹರ ಬ್ರಹ್ಮಾದಿಗಳು ಮೂವರು ಒಟ್ಟಿಗೆ ಬಂದು ಎದುರಿಸುವಂತಹ ಛಾತಿ ಉಳ್ಳವರಂತೆ. ನೋಡ ನನ್ನಂತೆ ಗಟ್ಟಿ ಯುದ್ಧ ಮಾಡಿ ನಿಮ್ಮನ್ನು ರಕ್ಷಿಸಿಕೊಳ್ಳಿ. ನೋಡಿ ಏ ಕರ್ಣ, ನೀವು ಮೇಲೆ ಹೋದ್ರೆ ಏನು ಚಿಂತೆ ಮಾಡಿದೆ. ನಮ್ಮ ವಿರೋಧಿಯಾದಂತಹ ಮಾರುತಿ ರಣಾಂಗಣದಲ್ಲಿ ಬಿದ್ದಿದ್ದಾನೆ. ನೋಡು ಅಲ್ಲಿಂದೇ ಒಂದು ಚಂದ ನೋಡಿ. ದುಶಾಸನ ಬಾರದಿದ್ರು ಕೂಡ ಅಲ್ಲಿಂದ್ರೆ ನಿನ್ನ ಹೊಟ್ಟೆಯನ್ನು ಬಗೆದಂತಹ ಭೀಮನ ಹೊಟ್ಟೆ ತಟ್ಟೆ ಆಗುವಾಗ ನೋಡಪ್ಪ. ನೋಡು ನೋಡು, ಅವರು ಹೋದವರು ಯಾರು ನೋಡುವುದಿಲ್ಲ. ಅವರಲ್ಲ, ನೋಡಲೇಬೇಕಾದವ ಒಬ್ಬ ಇದ್ದಾನೆ. ರಂಗ